ಸೀತಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂಗಾಳಮ್ಮ ದೇವಿ ಎಲ್ಲ ಒಳ್ಳೇದ್ ಮಾಡಮ್ಮ. ನಮ್ಮ ಅಂಗಾಳಮ್ಮನ ಗುಡಿ ಮುಂದೆ ಪ್ರಸಾದಕ್ಕೆ ಕಾಯ್ಕೊಂಡು ತಿಂತಾ ಇದ್ವಿ. ಈ ದೇವಸ್ಥಾನಗಳು ನೋಡ್ತಾ ಇದ್ರೆ ಅದೇ ನನ್ ಬರ್ತೈತೆ. ಸುಬಿ, ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು, ಅದೆಲ್ಲ ಸೀತಮ್ಮನ ಮುಂದೆ ಹೇಳ್ಬೇಡ ಅಂತ. ಅಂಕಾಳಮ್ಮನ ಗುಡಿನ ಅದನ್ನ ನೀನ್ ಯಾವಾಗ ನೋಡ್ದೆ? ಅದು ಪ್ರಸಾದಕ್ಕೋಸ್ಕರ ಕಾಯ್ತಾ ನಿಂತಿದ್ದೆ ಅಂತ ಹೇಳ್ತಿದ್ಯಲ್ಲ, ಏನ್ ಮಾತಾಡ್ತಿದ್ಯಾ? ಅದು ಸೀತಮ್ಮ. ಹೌದು ಸೀತಮ್ಮ, ಅಂಗಾಳಮ್ಮನ ಗುಡಿ ನಮ್ಮ ಸ್ಕೂಲ್ ಪಕ್ಕ ಇದೆ ಅಂತ ಹೇಳು. ಸೀತಮ್ಮ, ಅದು ನಮ್ಮ ಸ್ಕೂಲ್ ಹತ್ರ ಅಂಗಾಳಮ್ಮನ ಗುಡಿ ಇದೆ, ಅಲ್ಲಿ ಹೋಗಿ ಬರ್ತಾ ಇರ್ತೀವಿ. ಏನು ಸ್ಕೂಲ್ ಹತ್ರನಾ? ಹಾ, ಅದು ಸೀತಾ, ಆಕ್ಚುಲಿ ದೇವಸ್ಥಾನ ಸ್ಕೂಲ್ ಪಕ್ಕದಲ್ಲೇ ಇರೋದು, ನೀವು ನೋಡಿಲ್ಲ ಅನ್ಸುತ್ತೆ. ಓ, ಇರ್ಬೋದು. ಸರಿ, ಬನ್ನಿ ಹೋಗೋಣ. ಹಾ, ಬನ್ನಿ. ನೋಡು, ನಮ್ಮಪ್ಪ ನಿನ್ಗೆ ಹೆಂಗ್ ಬಚಾವ್ ಮಾಡ್ತಾ ಇದ್ದಾರೆ. ಓಹ್ ಅಶೋಕ, ನೀನು ಇಲ್ಲೇ ಇದೆಯೇನೋ? ಹೌದು, ಇಲ್ಲೇ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಿನ್ನ ಗೆಳೆಯ ರಾಮ ಕುಂಭಮೇಳಕ್ಕೆ ಹೋದ, ನಿನ್ನನ್ನು ಕರೀಲಿಲ್ವಾ? ಹಾಗೆ ಹೊಟ್ಬಿಟ್ನ ಅವನು. ನಿನ್ನೂ ಕರೀದೆ ಹೋಗಿದ್ದಾನೆ ಅಂದರೆ ನೋಡು. ಮೋಸ್ಟ್ಲಿ ಹೆಂಡತಿ ಮಗಳು ಬಂದ ಮೇಲೆ ಗೆಳೆಯನ್ನೇ ಮರ್ತುಬಿಟ್ಟ. ಮರೆಯೋದಾ? ಹೆಂಡತಿ ಮಗಳೇ ಬೇರೆ ಅಕೌಂಟು, ಫ್ರೆಂಡ್ಶಿಪ್ಪೇ ಬೇರೆ ಅಕೌಂಟ್ ಚಿಕ್ಕಪ್ಪ. ಓ ಹಾಗೆ. ಆ್ಯಕ್ಚುಲಿ ಒಬ್ರು ಬಂದರು ಅಂದ ತಕ್ಷಣ ಇನ್ನೊಬ್ಬರನ್ನ ಮರೆಯೋನಲ್ಲ ನನ್ನ ಗೆಳೆಯ. ಅವನು ಕುಂಭಮೇಳಕ್ಕೆ ಹೊರಡಬೇಕಾದ್ರೆ ನನ್ನೂ ಪ್ರಿಯನೂ ಕರೆದ. ಬಟ್ ಪ್ರಿಯ ಇನ್ನೂ ರೆಸ್ಟಲ್ಲಿ ಇರೋದ್ರಿಂದ ಅವಳು ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಅದೇ, ನೀನು ಹೋಗಲಿಲ್ಲ ಅನ್ನೋದೇ ನನಗೆ ತುಂಬ ದೊಡ್ಡ ಆಶ್ಚರ್ಯ ನೋಡು. ಕಮಾನ್ ವಿಶ್ವ, ಸ್ಟುಪಿಡ್ ಕ್ವೆಶ್ಚನ್ಸ್ ಕೇಳೋದಕ್ಕೆ ಹೋಗಬೇಡ. ಗಂಡ ಹೆಂಡತಿ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಯಾಕೆ ಅಂತ ಅವನೇ ಅರ್ಥ ಮಾಡಿಕೊಂಡು ಹೋಗದೆ ಇರ್ಬೋದು. ಆ್ಯಕ್ಚುಲಿ ನಾನು ಹೋಗದಿರೋದಕ್ಕೆ ಬೇರೆ ಕಾರಣನೂ ಇದೆ. ನಾನು ಹೊರಟೋದ್ರೆ ಇಲ್ಲಿನ ಕೆಲಸಗಳನ್ನ ಯಾರು ನೋಡ್ಕೊತಾರೆ? ಕೇಳಿಸ್ಕೊಂಡ್ಯಾ? ಅಪ್ಪನ ಬಿಟ್ಟರೆ ಆಫೀಸ್ ಕೆಲಸ ಮಾಡೋದಕ್ಕೆ ನಮ್ಮ ಮನೇಲಿರೋನು ಒಬ್ಬನೇ, ದ ಗ್ರೇಟ್ ಅಶೋಕ್, ನಂಬಿಕಸ್ತ. ನಂಬಿಕೆಗೆ ಇನ್ನೊಂದು ಹೆಸರೇ ಅಶೋಕ ಅಲ್ವನ? ನಂಬಿಕೆ ಅನ್ನೋದು ಬಹಳ ದೊಡ್ಡ ವಿಷಯ. ಅದು ಎಲ್ಲರ ಹತ್ರನೂ ಸಿಗಲ್ಲ. ನಿಜ ಹೇಳಬೇಕು ಅಂತಂದ್ರೆ ಕುಂಭಮೇಳಕ್ಕೆ ರಾಮ್, ಸೀತಾ, ಸಿಹಿ ಇವ್ರು 3 ಜನನೇ ಹೋಗ್ಬೇಕು. ಅಲ್ಲಿನ ಪುಣ್ಯ ಸ್ನಾನದಿಂದ ಸಿಗುವಂತ ಶಕ್ತಿ ಬೇಕಾಗಿರೋದು ಅವ್ರು 3 ಜನಕ್ಕೆ. ಅದೇನೋ ಹೇಳ್ತಾರಲ್ಲ, ದುಷ್ಟ ಶಕ್ತಿ ಅಂತ. ದುಷ್ಟರ ಕೆಟ್ಕಣ್ಣು ರಾಮನ ಮೇಲೆ ಬಿದ್ದಿದೆ. ಅದರಿಂದ ಪಾರಾಗಬೇಕು ಅಂತಂದ್ರೆ ದೈವಬಲ ಬೇಕೇ ಬೇಕಲ್ವಾ? ಹೌದು ಅಶೋಕ, ಕಣ್ಣಿರೋದಂತೂ ಹೌದು. ಚಿಕ್ಕಪ್ಪ, ಸೂರ್ಯಲ್ಲಿ ಈ 2 ಫೈಲ್ಗಳ ಮೇಲೆ ಸೈನ್ ಆಗಬೇಕಾಗಿತ್ತು. ನಮ್ಮ ಅಪ್ಪಾಜಿ ರೂಮಲ್ಲಿದ್ದಾರೆ. ಸರಿ. ಭಾರ್ಗೋ, ಕ್ಲೈಂಟ್ ಕಾಯ್ತಾ ಇದ್ದಾರೆ, ಹೋಗಿ ಬರ್ತೀನಿ.
ನೀನು ಇಲ್ಲೇ ಇರು, ನಾವು ಕರೆದ ತಕ್ಷಣ ಬರಬೇಕು, ಆಯ್ತಾ? ಹುಷಾರು ಪುಟ. ದೇವ್ರೆ, ಸಿಹಿ ಆತ್ಮಕ್ಕೆ ಶಾಂತಿ ಸಿಗಲಿ. ಅದು ಏನಂದ್ರಿ ರಾಮ್? ನಮ್ಮ ಮಗಳು ಸಿಹಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ದೆ ಸೀತಾ. ಆದ್ರೆ ಸಿಹಿ ಇಲ್ಲೇ ಇದ್ದಾಳಲ್ಲ ರಾಮ್. ಇಲ್ಲೇ ಇದ್ರೆ ಏನಂತೆ, ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ತಪ್ಪೇನೂ ಇಲ್ಲ. ಅವಳು ನಿಮ್ಮ ಮಗಳು ಕೂಡ, ನೀವು ಬೇಡ್ಕೊಳ್ಳಿ. ಸೀತಾ, ಹುಷಾರ್. ಸೀತಾರಾಮ, ನೀವ್ ನನ್ನ ಯಾವತ್ತೂ ಬೀಳಕ್ ಬಿಡಲ್ಲ ಅಲ್ವಾ ರಾಮ್? ಬರೀ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಸೀತಾ, ಮುಂದೆ 7 ಜನ್ಮದಲ್ಲೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಯಾವತ್ತೂ ನಾನು ನಿಮ್ಮನ್ನ ಬಿಡೋದಿಲ್ಲ. ಬನ್ನಿ, ಸಿಹಿನ ಕರ್ಕೊಂಡ್ ಬರೋಣ. ಸುಬ್ಬಿ, ನೀನು ಹೋಗಿ ಪುಣ್ಯ ಸ್ನಾನ ಮಾಡು. ಇಲ್ಲ, ನಾನು ಹೋಗಕ್ಕಿಲ್ಲ. ಯಾಕೆ? ಚಳಿ ಆಗ್ತೈತೆ. ಅಯ್ಯೋ, ಚಳಿ ಆದ್ರೆ ಆಗ್ಲಿ, ಎಲ್ರು ಸ್ನಾನ ಮಾಡ್ತಾ ಇಲ್ವಾ? ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತಂತೆ. ಹೋಗು ಸುಬ್ಬಿ. ನನ್ಗೆ ನೀರಲ್ಲಿ ಮುಳುಗೋಣ ಅನ್ಸ್ತಿದೆ. ಅರೆ ಆಗಲ್ವಲ್ಲ, ಯಾಕಂದ್ರೆ ನಾನು ಪಾಸ್ ಥ್ರೂ ಆಗ್ತೀನಿ. ನೀನು ಆರಾಮಾಗಿ ಮುಳುಗ್ಬೋದು, ನಿಂಗೆ ಚಳಿ ಆಗಲ್ಲ. ಹೋಗು ಸುಬ್ಬಿ. ನನ್ಗೆ ಹೆದರಿಕೆ ಆಗುತ್ತೆ ಗೊತ್ತಾ? ನಾನು ಹೋಗಲ್ಲ. ಜೊತೆಲ್ಲ ಅಪ್ಪ ಇದಾರಲ್ಲ. ಹೋಗು, ನಾನು ಹೋಗಕ್ಕಿಲ್ಲ. ಬಂದ್ ಕೆಲಸ ಆಯ್ತಾ? ಸಿಕ್ಕದ್ರ ನಿಮ್ಮ ಸೂರಿ? ಹೌದು, ಆಗಲೇ ಏನೋ ಹೇಳ್ತಿದ್ಯಲ್ಲ, ಅಪ್ಪು ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಇದೆ, ದುಷ್ಟಶಕ್ತಿ ಅಂತ. ಆ ದುಷ್ಟಶಕ್ತಿ ಯಾರು ಅಂತ ತಿಳ್ಕೊಬೋದಾ? ಪ್ರಶ್ನೆ ಕೇಳೋದೇ ಉತ್ತರ ತಿಳ್ಕೊಳಕ್ಕಲ್ವಾ? ಮತ್ತೆ ಉತ್ತರ ಗೊತ್ತಿರೋ ಪ್ರಶ್ನೆನ ಕೇಳೋದ್ರಲ್ಲಿ ಏನರ್ಥ? ಅರ್ಥ ಆಗದಿರೋ ಉತ್ತರನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅರ್ಥ ಆಗೋದ್ರಿಂದ ಏನಾದರೂ ಬದಲಾವಣೆ ಆಗೋ ಹಾಗಿದ್ರೆ ಖಂಡಿತ ಅರ್ಥ ಮಾಡಿಸ್ಬೋದು. ಆದರೆ ನಾನು ಬದಲಾಗಲ್ಲ, ನಾನು ಹೀಗೆ ಇರ್ತೀನಿ ಅನ್ನೋರಿಗೆ ಅರ್ಥ ಮಾಡಿಸೋಂಥ ಸಾಹಸ ಮಾಡಬಾರ್ದು. ನಾನಂತೂ ಮಾಡೋಕ್ಕೋಗಲ್ಲ. ಇತ್ತೀಚೆಗೆ ತುಂಬ ಮಾತಾಡ್ತಿದ್ಯಾ? ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಟ್ಕೊಂಡು ಮಾತಾಡು. ನಾನು ಮಾತಾಡೋ ಹಾಗೆ ಮಾಡಿದ್ದು ನೀವೇ ಅಲ್ವಾ? ಸುಮ್ಮನೆ ಹೋಗ್ತಾ ಇರೋನ್ನ ನಿಲ್ಲಿಸಿ ಏನೋ ಕೇಳಿ ಇವಾಗ ಹೀಗಂದ್ರೆ? ನೀನು ಸುಮ್ಮನೆ ಹೋಗ್ತಿಲ್ಲ, ಪ್ರತಿಯೊಂದು ಹೆಜ್ಜೆಲೂ ನನಗೆ ಅಡ್ಡ ಆಗ್ತಾ ಇದೆಯಾ? ಜೋಪಾನ ಅಶೋಕ್, ನನ್ನ ವಿರುದ್ಧ ನಿಲ್ಲೋದಕ್ಕೆ ಹೋಗಿ ನಿನ್ನ ಗುಂಡಿನ ನೀನೇ ತೋಡ್ಕೋಬೇಡ. ಚಿಕ್ಕಿ, ನೀವು ನನ್ನನ್ನು ಹೆದರಿಸ್ತಾ ಇದ್ದೀರಾ ಅಥವಾ ನಿಮಗೆ ಹೆದರಿಕೆ ಆಗಿರೋದಕ್ಕೆ ನನಗೆ ಸೈಡ್ ಹೋಗು ಅಂತ ಹೇಳ್ತಿದ್ದೀರಾ? ಯಾರು ಜೋಪಾನವಾಗಿರಬೇಕು ಅಂತ ನೀವೇ ಯೋಚನೆ ಮಾಡಿ.
ಈಗ ನಾನು ಏನೇ ಹೇಳಿದ್ರೂ ನೀನು ಕೇಳೋ ಸ್ಥಿತಿಲಿಲ್ಲ. ಹೋಗು. ಆದರೆ ಅಪ್ಪು ಬಂದ ಮೇಲೆ ನಿನ್ನ ಸ್ಥಾನ ಯಾವುದು ಅಂತ ನೀನು ತೋರಿಸ್ಕೊಡ್ತೀನಿ. ಪಾತಾಳಕ್ಕೆ ಇಳಿದು ಹೋಗ್ತೀಯಾ, ಹೂತೋಗ್ತೀಯಾ? ನೀವು ನನ್ನನ್ನು ಎಷ್ಟೇ ತುಳಿದ್ರು, ಪಾತಾಳ ಇಳಿಸಿದ್ರು, ಹೇಗಾದರೂ ನನ್ನ ಮಟ್ಟ ಹಾಕಬೇಕು ಅಂತ ಆಮೇಲೆ ಮೇಲೆ ಕಳಿಸಿದ್ರು, ನನ್ನ ರಾಮ್ನಿಂದ ನೀವು ದೂರ ಮಾಡೋಕ್ಕಾಗಲ್ಲ ಚಿಕ್ಕಿ. ಯಾಕೆಂದರೆ ನನ್ನ ಅವನ ಫ್ರೆಂಡ್ಶಿಪ್ಪು ಅಷ್ಟು ವೀಕ್ ಅಲ್ಲ. ಸಿಹಿ ಬಾ ಹೋಗೋಣ. ನಾನ್ ಬರಲ್ಲ, ನಂಗ್ ಭಯ ಆಗುತ್ತೆ. ಅಪ್ಪ ಇದಾರಲ್ಲ ನಿನ್ ಜೊತೆ, ಏನೂ ಆಗಲ್ಲ, ಬಾ. ಓಹೋ ಸುಬ್ಬಿ ಹೋಗು. ರಾಮ್ ಹೇಳಿ ಇವಳಿಗೆ. ಪುಟ, ಇದು ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರೋ ಪವಿತ್ರವಾದ ಜಾಗ. ಇಲ್ಲಿ ನಾವು ಏನೇ ಕೇಳ್ಕೊಂಡ್ರು ಅದು ನೆರವೇರುತ್ತೆ. ನಮ್ಮ ಪಾಪಗಳು, ಕಷ್ಟಗಳು ಎಲ್ಲ ಕಳೆದೋಗುತ್ತೆ. ನಾವು 3 ಜನಕ್ಕೂ ಒಳ್ಳೇದಾಗುತ್ತೆ. ಬಾ. ಸುಬ್ಬಿ, ಅಪ್ಪ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಹೋಗು. ನಾನಿರ್ತೀನಿ ನಿನ್ ಜೊತೆ. ನೋಡಿ ಬರ್ತಾ ಬರ್ತಾ ನಿಮ್ಮ ಮಾತು ಕೇಳ್ತಿದ್ದಾಳೆ. ಬಾ. ಮುಳುಗಣ್ಣ, ನಂಗ್ ಭಯ ಕೈ ಹಿಡ್ಕೊ. ಆಗುತ್ತೆ. ಅಪ್ಪ ಹೇಗ್ ಮುಳುಗ್ತಾರೆ ನೋಡಿಲ್ಲಿ. ಅಂತ? ಅಷ್ಟೇ. Three, 2, 1. ನನಗೆ ಸೀತಮ್ಮ ಅಪ್ಪನ ಜೊತೆ ಯಾವತ್ತೂ ಹೀಗಿರಕ್ಕಾಗಲ್ವಲ್ಲ. ನನಗೂ ಸುಬ್ಬಿ ಥರ ಅವ್ರ ಜೊತೆ ಇರಬೇಕು ಅನ್ಸುತ್ತೆ. ಅವ್ರನ್ನ ಮುಟ್ಟಬೇಕು, ಆಟ ಆಡಬೇಕು, ನೀರು ಹಾಕಬೇಕು ಅನ್ಸುತ್ತೆ. ಆದ್ರೆ ಏನು ಮಾಡಲಿ? ಏನಾಯ್ತು ರಾಮ್? ಏನ್ ರಾಮ್? ಅಳ್ತಾ ಇಲ್ಲ ಸೀತಾ. ಕೆಲವೊಂದ್ಸಲ ಖುಷಿ ಜಾಸ್ತಿ ಆದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನನ್ನ ಲೈಫಲ್ಲಿ ಆ ದೇವ್ರ ಹತ್ರ ನಾನು ಏನೂ ಕೇಳ್ಕೊಂಡಿಲ್ಲ ಸೀತಾ. ನಾವು 3 ಜನ ಇದೇ ಥರ ತುಂಬ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಕಳ್ತಾ ಇದ್ದೀನಿ. ಸುಬ್ಬಿನ ನಮ್ಮನೆಗೆ ನಾನೇ ಕರ್ಕೊಂಡು ಬಂದಿದ್ದಲ್ವಾ. ನಂತರ ಸೀತಾ ಬಾಬುನ ಜೊತೆ ಇದ್ದಾಳಲ್ಲ, ನಂಗೆ ಖುಷಿ ಪಡಬೇಕು, ಅಳ್ಬಾರ್ದು.
ಆದ್ರೆ ಒಂದೇ ಒಂದ್ಸಲ ಸೀತಮ್ಮನ ಅಪ್ಪನ ಹಗ್ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಅದು ಹೇಗ್ ಸಾಧ್ಯ ದೇವ್ರೆ? ಸೀತವ್ವ, ಹೇ, ನನಗ್ ಕಾಣಿಸ್ತಾ ಇದ್ದೀರಾ? ನನಗೆಲ್ಲನೂ ಕಾಣಿಸುತ್ತೆ ಮಗು. ನೀನ್ ಕಾಣಿಸ್ತಾ ಇರ್ತೀಯಾ? ನೀವ್ ನನ್ನ ಮುಟ್ತಾ ಇದ್ದೀರಾ? ನಾನೆಲ್ಲರನ್ನೂ ಮುಟ್ಬೋದು ಮಗು. ನಾನ್ ಯಾರಿಗೂ ಕಾಣಿಸೋದು ಇಲ್ಲ, ಮುಟ್ಟಕ್ಕೂ ಆಗಲ್ಲ. ಅಲ್ಲಿದ್ದಾಳಲ್ಲ ಸುಬ್ಬಿ, ಅವಳೊಬ್ಳಿಗೆ ಮಾತ್ರ ನಾನು ಕಾಣಿಸೋದು. ನಾನು ಅಷ್ಟೇ, ಕೆಲವರಿಗೆ ಮಾತ್ರನೇ ಕಾಣಿಸೋದು. ಹಂಗಿದ್ರೆ ನೀವ್ ಯಾರು? ಓ ಬಾಬಾನಾ? ನೀವ್ ಗುರುಗಳ? ನಿಮ್ ಊರ್ ಯಾವುದು? ಈ ಊರಲ್ಲಿದ್ರೆ ಈ ಊರು, ನಿಮ್ಮೂರಲ್ಲಿದ್ರೆ ನಿಮ್ಮೂರು. ನಾನೆಲ್ಲಿರ್ತೀನೋ ಅದೇ ನನ್ನೂರು. ಏನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥನೇ ಆಗ್ತಿಲ್ಲ. ಏನ್ ನೀವ್ ದೇವ್ರಾ? ನಾನಲ್ಲ, ನೀನ್ ದೇವ್ರು. ಸರಿ, ನೀವು ನನ್ ಒಂದ್ ವರ ಕೊಡ್ತೀರಾ? ಏನ್ ಬೇಕು ಕೇಳು ಮಗು. ನನ್ಗೆ ಅಪ್ಪ ಅಮ್ಮನ ಜೊತೆ ಹಾಗಿರ್ಬೇಕು ಅನ್ಸುತ್ತೆ. ನನ್ಗೆ ಹಾಗಿರೋ ತರ ಮಾಡ್ತೀರಾ? ಅವ್ರು ನನಗೆ ಕಾಣಿಸ್ತಾರೆ, ಆದ್ರೆ ಅವ್ರಿಗೆ ನಾನು ಕಾಣಿಸಲ್ಲ. ನಾನು ಮಾತಾಡಿದ್ದು ಕೇಳಿಸಲ್ಲ ಅವ್ರಿಗೆ. ನನಗೆ ಅವ್ರನ್ನ ಹಗ್ ಮಾಡಬೇಕು ಅನ್ಸುತ್ತೆ, ಅರೆ ಅದು ಆಗಲ್ಲ. ಸುಬ್ಬಿ ನೋಡಿ, ಅವ್ರ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ. ನನಗೆ ಒಂದೇ ಒಂದ್ಸಲ ಸೀತಮ್ಮನ್ನ ಅಪ್ಪನ್ನ ಟಚ್ ಮಾಡಬೇಕು, ಅದಾಗುತ್ತಾ? ಅದಾ ನಿನ್ನ ಆಸೆ? ನೀನೇ ಹೋಗಿ ನೋಡು ಆಗುತ್ತಾ ಅಂತ. ಪ್ರಯತ್ನ ಪಡು. ಹೌದಾ? ಏನಾಯ್ತು ಸಿಹಿ? ಇದ್ದಕ್ಕಿದ್ದಂಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಹುಟ್ಟಿದೆ. ಎಲ್ಲರೂ ಹಣೆಗೆ ಹಚ್ಕೊಂತಿದಾರಲ್ಲ, ಅದೇನದು? ಅದು ಚಂದನ ಪುಟ್ಟ. ಹಿಂಗಾಕಿ ರಾಧೆ ಶ್ಯಾಮ್ ಅಂತ ಬರೀತಾರೆ. ನಾನು ಸೀತಮ್ಮನ ಅಪ್ಪನ ಹಗ್ ಮಾಡಿದ್ದು ಅವ್ರಿಗೆ ಗೊತ್ತಾಯ್ತಾ? ಏ ಸೀತಮ್ಮ, ಅಪ್ಪ ನಾನು ಇಲ್ಲಿದ್ದೀನಿ. ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ಅಯ್ಯೋ, ಇವರು ಮತ್ತೆ ಮುಟ್ಟಕ್ಕಾಗ್ತಿಲ್ಲ. ಆಗ್ಲೇ ಆಯ್ತು, ಈಗ ಯಾಕೆ ಆಗ್ತಿಲ್ಲ? ಹಾ, ಅವ್ರದ್ದೇ ಕೇಳ್ತೀನಿ. ಹೋಗಡ್ವಾ? ಬನ್ನಿ ರಾಮ್. ಯಾ ನಾನು ಸೀತಮ್ಮ ಅಪ್ಪನ್ನ ಟಚ್ ಮಾಡ್ದೆ, ಮತ್ತೆ ಮುಟ್ಟಕ್ಕೆ ಆಗ್ತಿಲ್ಲ.
ನಾನು ಅವ್ರನ್ನ ಮತ್ತೆ ಟಚ್ ಮಾಡೋ ಥರ ಮಾಡಿ ಆಗ್ಲೇ ಏನೋ ಮ್ಯಾಜಿಕ್ ಮಾಡಿದ್ರಲ್ಲ ಹಾಗೆ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನ್ ಕೇಳಿದ್ದೇನು ಒಂದ್ಸರಿ ಮುಟ್ಬೇಕು ಅಂತ ಅಲ್ವಾ? ಅದಾಗಿದೆ ಅಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿನಗೆ ದೇಹನೇ ಇಲ್ದೇ ಇರೋದ್ರಿಂದ ನೀನ್ ಬೇರೆಯವ್ರಿಗೆ ಕಾಣಿಸಲ್ಲ. ನೀನು ಯಾರನ್ನೂ ಮುಟ್ಟೋಕ್ಕೂ ಆಗಲ್ಲ. ಆದ್ರೆ ಒಂದ್ಸಲ ಮುಟ್ಟದ್ನಲ್ಲ ಹಾಗೆ ಮಾಡಿ. ನೀವು ದೇವ್ರಲ್ವಾ? ದೇವ್ರು ನಾನಲ್ಲ ಮಗು. ಆದ್ರೆ ನೀನು ದೇವ್ರ ಆರಾಧನೆ ಮಾಡಿದ್ರೆ ಆಗ್ಬಹುದು. ಬಂ ಬಂ ಭೋಲೆನಾಥ್, ಜೈ ಬಜರಂಗ ಬಲಿ. ಏನಿದು? ಆ ಹನುಮಂತನ ಕೃಪೆ ಈ ದಾರದಲ್ಲಿದೆ. ಇದನ್ನ ನಿನ್ ಹತ್ರ ಇಟ್ಕೋ. ಆ ಹನುಮಪ್ಪ ಕೃಪೆ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಶಕ್ತಿ ನಿನಗ್ ಸಿದ್ಧಿಯಾಗುತ್ತೆ. ಹೌದಾ? ಶಕ್ತಿ ಅಂದ್ರೆ ಪವರಾ? ನನಗ್ ಪವರ್ ಬರ್ತಾ?